ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಇವತ್ತಿನ ದಿನ ನಾ ವಿಹಾನಿಗೆ ಸ್ವೀಟ್ ಪೊಟ್ಯಾಟೊ ಕೊಡಾತೇನೆ, ಅಂದ್ರೆ ಸಿಹಿ ಗೆಣಸಿಂದ ಅವಂಗೆ ಟಿಫಿನ್ ಮಾಡಿ ಕೊಡಾತೇನೆ. ನಾನು ಸಿಹಿ ಗೆಣಸನ್ನ ಏನು ಮಾಡ್ತೀನಿ, ಎಲ್ಲರೂ ಬೇಯಿಸ್ಬಿಟ್ಟು ಆಮೇಲೆ ಸಿಪ್ಪಿ ತೆಗಿತಾರೆ. ನಾನು ಇದನ್ನು ಸ್ವಲ್ಪ ಗ್ರೈಂಡರ್ ಮಾಡ್ಕೊಳ್ಳೋದ್ರಿಂದ ಫಸ್ಟನ್ನು ಏನು ಮಾಡಿಬಿಡ್ತೀನಿ, ಸಿಪ್ಪಿ ಎಲ್ಲ ತೆಗೆದು ಸಿಮ್ ಒಳಗೆ ನೀಟಾಗಿ ಬೇಯಿಸ್ಕೊತೀನಿ. ಅದಕ್ಕೆ ಈಗ ನಾನು ಸ್ವಲ್ಪ ಬೆಲ್ಲ ಮತ್ತು ಹಾಲು ಇಟ್ಕೊಂಡೇನಿ. ಬೇಕಿದ್ರೆ ಬೆಲ್ಲ ಅಷ್ಟೇ ಹಾಕ್ಕೋಬೋದು, ನೀವು ಹಾಲು ಹಾಕ್ಕೊಲಿಕ್ಕಂದ್ರೂ ನಡಿತೈತಿ. ನಾನು ಹಾಲು ಮತ್ತು ಬೆಲ್ಲ ಎರಡೂ ಹಾಕ್ಕೊಳತ್ತೀನಿ. ನಾ ಹಾಕ್ಕೊಳತ್ತಿದ್ದು ಆರ್ಗ್ಯಾನಿಕ್ ಬೆಲ್ಲ. ಸೊ ನೀವು ಮನ್ಯಾಗ ಯಾವ್ದು ಬೆಲ್ಲ ಸಿಗ್ತೈತಿ ಅದು ಹಾಕ್ಕೋರಿ. ಮಗುಗೆ ಹಾಕೋದಾದ್ರೆ ಶುಗರ್ ಮಾತ್ರ ಹಾಕೋಬಿಡ್ರಿ, ಸಕ್ಕರೆ ಕೊಡಕ್ಕೆ ಹೋಗ್ಬೇಡ್ರಿ ಮಗುಗೆ. ಇವತ್ತು ನಾನು ಮಾರ್ನಿಂಗ್ ಟಿಫಿನಿಂದ ಮಾತ್ರ ವಿಹಾನನ್ನು ಶೇರ್ ಮಾಡ್ಕೊಳತ್ತೀನಿ. ಮಧ್ಯಾಹ್ನ ಊಟಕ್ಕೆ ಏನು ಕೊಡ್ತೀನಿ ಅನ್ನೋದು ನಾನು ನೆಕ್ಸ್ಟ್ ನನ್ನ ವೀಡಿಯೋದೊಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ. ಬರ್ರಿ ಹಾಗಿದ್ರೆ ಈ ಸ್ವೀಟ್ ಪೊಟ್ಯಾಟೋದು ಸ್ವೀಟ್ ಪೊಟ್ಯಾಟೊ ಅವನಿಗೆ ಯಾವ ಇದಿಷ್ಟು ಅವನಿಗೆ ನಾನು ಕೊಡತ್ತಿಲ್ಲ. ಇದ್ರಾಗ ನಮಗೂ ಇಷ್ಟ, ನಾವು ತಿಂತೀವಿ. ಸೊ ಅದಕ್ಕೆ ಇವತ್ತು ನಾನು ನನ್ನ ಹಸ್ಬೆಂಡ್ ಬಾಕ್ಸಿಗೆ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಾತಿದ್ದೆ. ಅವರು ಸಡನ್ ಆಫರ್ಸ್ ಏನಂದ್ರೆ, ಇಲ್ಲ ನನಗೆ ಇವತ್ತು ಇಲ್ಲೇ ಮನ್ಯಾಗ ತಿನ್ಕೊಂಡು ಹೋಗ್ತೀನಿ, ಹೊರಗೆ ಹೋಗೋದೈತಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನಮ್ಗೆ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡಿಕೊಂಡು, ಹೀರೆಕಾಯಿ ಪಲ್ಯ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡೆ. ಸೊ ಅಷ್ಟೊತ್ತಿಗೆ ವಿಹಾನ್ ಬಂದ ಜಗಳಕ್ಕೆ ನಿಂತಿದ್ದ, ನಾನು ಎತ್ಕೋ ಅಂಥೇಳಿ. ಅವನಂತೂ ಹಿಂದ್ಗುಂಟ ಚಲೋ ಇರ್ತೈತಿ. ನಾನು ಅಡುಗೆ ಮನೆಗೆ ಬರ್ತಾನೆ, ಹಾಲ್ನಾಗ ಇರ್ತಾನೆ. ಒಟ್ಟು ನಾ ಎಲ್ಲಿರ್ತಾನೆ ಅಲ್ಲಿ ಇರಬೇಕು. ನಾನು ಬಿಟ್ಟಂತೂ ಸರಿಯೋದೇ ಇಲ್ಲ. ಸೊ ಅವ್ನಿಗೆ ಸಮಾಧಾನ ಮಾಡೋಕೆ ನಾನು ಹೀರೆಕಾಯಿ ಕೊಡತ್ತಿದ್ದೆ. ಇನ್ನೊಂದು ಏನಂದ್ರೆ, ಮಕ್ಕಳಿಗೆ ಪ್ರತಿಯೊಂದು ತರಕಾರಿ ಇದೂ ಅವ್ರಿಗೆ ರುಚಿನ ನೀವು ಇವಾಗಿಂದನೇ ನೀವು ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ಬೆಳೀತಾ ಪ್ರತಿಯೊಂದು ತರಕಾರಿನೂ ತಿಂತಾವೆ. ನೀವು ನನ್ನ ಮಗು ಅದು ತಿನ್ನಲ್ಲ, ನನ್ನ ಮಗು ಇದು ತಿನ್ನಲ್ಲ, ನನಗೆ ಅದು ಸೇರಲ್ಲ, ಇದು ಸೇರಲ್ಲ, ಆ ಮಕ್ಕಳಿಗೆ ಬಾಯಿ ಬಿಟ್ಟು ಹೇಳೋರ್ಕಿಂತ ಮುಂಚೆನೇ ನೀವೇ ಡಿಸೈಡ್ ಮಾಡೋಕ್ಕೆ ಹೋಗಬೇಡ್ರಿ. ಮಗುಗೆ ಪ್ರತಿಯೊಂದು ತರಕಾರಿ ಇದೂ ಟೇಸ್ಟ್ ಯಾವ ಥರ ಇರ್ತೈತಿ ಅನ್ನೋದು ನೀವು ಯಾವ ಥರ ರೂಢಿ ಮಾಡ್ತೀರಿ ಆ ಥರ ಮಕ್ಕಳು ಬೆಳಿತಾವೆ. ಹಂಗಂತೇಳಿ ಡೊಣ್ ಮೆಣ್ಸಿನ್ಕಾಯಿ ಇವು ಖಾರದ್ವೆಲ್ಲ ಮಕ್ಕಳಿಗೆ ಕೊಟ್ಟಿಟ್ಟಿರಿ. ಮತ್ತು ನಾ ಕಾಮಿಡಿ ಮಾಡಿದೆ. ಸೊ ಮಕ್ಕಳಿಗೆ ಈ ಥರ ವೆಜಿಟೇಬಲ್ ಕಟ್ ಮಾಡಬೇಕಾದ್ರೆ ಒಂದು ಸ್ಮಾಲ್ ಪೀಸ್ ಕಟ್ ಮಾಡಿ ಕೊಡ್ಬೋದು ನೀವು. ನಾವು ವಿಹಾನಕ್ಕೆ ಸಮ್ಟೈಮ್ಸ್ ಬದ್ನಿಕಾಯಿ ಕಟ್ ಮಾಡಿ ಕೊಟ್ಟಿರ್ತೀನಿ, ಈ ಥರ ಹೀರೆಕಾಯಿ ಕಟ್ ಮಾಡಿ ಕೊಟ್ಟಿರ್ತೀನಿ, ಚೌಳಿಕಾಯಿ ಕೊಟ್ಟಿರ್ತೀನಿ, ಬೀನ್ಸ್ ಕೊಟ್ಟಿರ್ತೀನಿ, ಕ್ಯಾರೆಟ್, ಬೀಟ್ರೂಟ್. ನಾನು ಏನು ಕಟ್ ಮಾಡ್ತಿರ್ಬೇಕಾದ್ರೂ ಒಂದು ಜಾಸ್ತಿ ಉದ್ದ ನೋಡಿ ಅದನ್ನ ಕ್ಲೀನಾಗಿ ಮ್ಯಾಲಿಂದೆಲ್ಲ ಸಿಪ್ಪಿ ತೆಗೆದು ಕೊಟ್ಟಿರ್ತೇನೆ ನಾನು ಅವಂಗೆ. ಮತ್ತು ಇವಾಗ ನೋಡಿರಿ ವಿಹಾನಂದು ಊಟದ ರೆಡಿ ಆಯ್ತು. ಈಗ ಇದನ್ನ ನಾನು ಏನು ಮಾಡ್ತೀನಿ, ಸ್ಮ್ಯಾಶ್ ಮಾಡ್ಕೊತೀನಿ. ಅದಕ್ಕೆ ಬೆಲ್ಲ ಮತ್ತು ಹಾಲನ್ನ ಹಾಕ್ಕೊತೀನಿ. ಹಾಲು ಸ್ಪೂನಲ್ಲಿ ಹಂಗೆ ಸ್ಮ್ಯಾಶ್ ಮಾಡಿ ಕೊಡಕ್ಕೆ ಹೋಗ್ಬೇಡ್ರಿ, ಅದ್ರಾಗ ಎಳೆ ಇರ್ತೈತಿ. ಅದನ್ನೇನು ಮಾಡಿರಿ, ಈ ಥರ ಒಂದು ಸೋಸೋದು ಇರ್ತೈತಲ್ಲ, ಅದನ್ನು ತೊಗೊಂಡು ಅದ್ರಾಗ ಸ್ಮ್ಯಾಶ್ ಮಾಡಿ ತೆಗೀರಿ. ಅಂದ್ರೆ ಅದ್ರಾಗ ಇದ್ದಿದ್ದು ಕಸರು, ಮ್ಯಾಲಿಂದ ಸಿಪ್ಪಿ ಏನೋ ಉಳಿದಿದ್ರೂ ಹೋಗ್ಬಿಡ್ತೈತಿ. ಇಲ್ಲಾಂದ್ರೆ ಮಕ್ಳಿಗೆ ಗಂಟ್ಲಿಗೆ ಸಿಕ್ಕೊಂಡು ಕೂಡಲೇ ಏನು ಮಾಡ್ತಾರೆ, ವಾ ಮಾಡೋಕ್ಕೆ ಚಾಲೂ ಮಾಡ್ತಾರೆ. ನೋಡಿರಿ, ಈ ಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಒಳಗೆ ನೀವು ಮಕ್ಳಿಗೆ ಮಾಡಿಕೊಡ್ರಿ. ಇಲ್ಲಿ ವಿಹಾನ ಜೊತೆ ಆಟ ಆಡಕತ್ತೇನೆ. ಅವನ ಜೊತೆ ಆಟ ಆಡ್ಕೋತಾ ನಾವು ಊಟ ಮಾಡಿಸ್ತೇನೆ. ಇಲ್ಲಾಂದ್ರೆ ಊಟನೂ ಮಾಡೋದಿಲ್ಲ, ಒಬ್ಳಿಗೆ ಮಾಡ್ಕೊತಾನೆ. ನೋಡ್ರಿ, ಅವನ ಜೊತೆ ಆಟ ಆಡೋದು ಒಂದು ದೊಡ್ಡ ಖುಷಿ.
ಸೊ ನನ್ನ ತಂಗಿ ಬ್ಯಾಗ್ ಬೇಕಂತ ಕೇಳಿದ್ಲು, ಆಕೆಗೆ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ ನಾನು. ಬ್ಯಾಗ್ ಬಂತು. ಇದನ್ನು ನಾ ಅಮೆಝಾನ್ ಒಳಗೆ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ಚಲೋ ಐತಿ. ಇದ್ರಾಗ ದೊಡ್ಡ ಸೈಜ್ದು ಬ್ಯಾಗ್ ಅಕ್ಕಿ ತೊಗೊಂಡ್ಲು, ಇನ್ನೆರಡು ಬ್ಯಾಗ ನಾನು ಇಟ್ಕೊಂಡೆ, ನನಗೆ ಮನೆಗೆ ಬೇಕು ಅಂಥೇಳಿ. ಆಕೆಗೆ ಇವೆರಡು ಸ್ಮಾಲ್ ಸೈಜ್ ಬ್ಯಾಗ್ ನನಗೆ ಬೇಡ, ಒಂದು ಬ್ಯಾಗ್ ಅಷ್ಟೇ ಸಾಕು ಅಂಥೇಳಿ ಅಂದ್ಲು. ನಾವು ಒಂದು ಬ್ಯಾಗ್ ಅಷ್ಟೇ ತರಿಸ್ಬೇಕಂತ ಮಾಡಿದ್ದೆ, ಬಟ್ ಅದು ರೇಟ್ ಜಾಸ್ತಿ ತೋರ್ಸಾತು. ಈ ಕಾಂಬೋ ಒಳಗೆ ತೊಗೊಂಡ್ರೂ ಅದು ರೇಟ್ ನನಗೇನೋ ಕನ್ವೀನಿಯೆಂಟ್ ಅನ್ನಿಸ್ತು. ಸೊ ಅದಕ್ಕೆ ನಾನು 3 ಬ್ಯಾಗ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಆಮೇಲೆ ವಿಹಾನನ ಬಟ್ಟೆ, ನನ್ನ ಹಸ್ಬೆಂಡ್ ಬಟ್ಟೆ ಒಂದೇ ಬ್ಯಾಗ್ ಒಳಗೆ ಸಾಲ ಆತಿದ್ದಿಲ್ಲ. ನನ್ನ ಕಡೆ ಒಂದು ಆಲ್ರೆಡಿ ಟ್ರಾವೆಲಿ ಐತಿ, ಅದರ 3 ಜನದ ಬಟ್ಟೆ ಸಾಲ ಆತಿದ್ದಿಲ್ಲ. ಸೊ ಅದಕ್ಕೆ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ವಿಹಾನ್ ಆಡಾತಾನ. ಏನೋ ಹೊಸ ಐಟಮ್ ತಂದ್ರು ನನ್ನ ಮಗಗೆ ಬೇಕಿದೆ ಆಡಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗನ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಾವು ಇರೋದು ಬೆಂಗಳೂರಿನಾಗ. ನಾವು ಬೆಂಗಳೂರಿಗೆ ಬಂದು ಹತ್ತಿರ 3 ವರ್ಷ ಆಯ್ತು. ನನ್ನ ಹಸ್ಬೆಂಡ್ ಬಂದು 7 ವರ್ಷ 8 ವರ್ಷ ಏನೋ ಆಯ್ತು. ಸೊ ನಾನು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಕೆಲವೊಂದಿಷ್ಟು ರೆಸಿಪೀಸ್ ಹಾಗೆ ಮಕ್ಕಳಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ ನಾನು ಹಾಕ್ತಿರ್ತೀನಿ. ಹಾಗೆ ಇನ್ಸ್ಪಿರೇಷನ್ ವೀಡಿಯೋಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ನನ್ನ ಜೊತೆ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಅಪ್ಪಾಜಿ ಓಡ್ ನೋಡತ್ತೀರಿ ನೀವು.